ಮೈನಿಂಗ್ ಪ್ಲೇಸಲ್ಲಿ ಈ ದೇವಸ್ಥಾನಕ್ಕೆ ದಾರಿ ಹುಡ್ಕೊಂಡ್ ಬರೋದ್ರಲ್ಲಿ ಎಷ್ಟು ಕಷ್ಟ ಆಯ್ತು ಅಂದರೆ ಹರಸಾಹಸ ಪಟ್ಬಿಟ್ಟು ಅನ್ಕರಿ. ತುಂಬ ಹಿಲ್ಲೇರಿಯಸ್ ಆಗಿರ್ತಕ್ಕಂಥ ದಾರಿ. ನಾನು ಅಲ್ಲಿ ಆಫ್ ರೋಡಿಂಗ್ ಮಾಡೀನಿ, ಇಲ್ಲಿ ಆಫ್ ರೋಡಿಂಗ್ ಮಾಡೀನಿ ಅನ್ನೋವರು ಈ ಸಂಡೂರಿನ ನವಿಲು ಸ್ವಾಮಿಯ ದೇವಸ್ಥಾನಕ್ಕೆ ಬರ್ರಿ, ಗಾಡಿ ತಗೊಂಡು ಗೊತ್ತಾಗುತ್ತೆ ಎಷ್ಟು. ಸೊ ಫೈನಲಿ ನವಿಲು ಸ್ವಾಮಿಯ ದೇವಸ್ಥಾನಕ್ಕೆ ಬಂದ್ವಿ. ಅತ್ಯಂತ ಪ್ರಯಾಸದ ಪ್ರಯಾಣವನ್ನು ಮಾಡಿಕೊಂಡು ತುಂಬ ಕಷ್ಟ ಆಯಿತು ಈಗ ಬರೋಕ್ಕೆ. ನಿಜ ಹೇಳ್ತೀನಿ, ಒಂದು 10 ಸಲ ಕೇಳ್ಬಿಟ್ಟು ಮಂದಿನ ದಾರಿ ಐತಿಲ್ಲ ಇಲ್ಲಿ ಬರೋಕ್ಕಂತ. ಅಲ್ಲಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅವರು ಕೇಳಿದ್ರೆ ಹೇಳಿದರು ಹಿಂಗೈತೆ ಹೋಗ್ರಿ ಅಂತ. ಸ್ವಲ್ಪ ಖುಷಿ ಆಯ್ತು ಬರ್ಬೇಕಾದ್ರೆ. ಅಲ್ಲಿ ಕೆಳಗಡೆ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ. ಈ ಮೈನಿಂಗಲ್ಲಿ ಇರೋ ಹುಡುಗರೆಲ್ಲ ಸ್ವಲ್ಪ ಹೇಳಿದ್ರು, ಎಲ್ಲ ಚೆನ್ನಾಗಿ ಹೇಳಿದ್ರು, ಹಿಂಗಣ ಹಂಗೆ ಹೋಗ್ರಿ ಅಂತ. ಸೊ ಹೇಳಕತ್ತೀನಿ, ತುಂಬ ಹಿಲ್ಲೇರಿಯಸ್ ಆಗಿರ್ತಕ್ಕಂಥ ಆಫ್ ರೋಡಿಂಗ್ ಇದು. ಬರ್ರಿ ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಈ ಸಂಡೂರಿನ ನವಿಲು ಸ್ವಾಮಿ ದೇವಸ್ಥಾನ, ಗುಡ್ಡಗಾಡಿನ ನಡುವೆ ಇರ್ತಕ್ಕಂಥ ಈ ದೇವಸ್ಥಾನ. ಸೊ ಒಳಗಡೆ ಹೋಗಿ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ. ಖುಷಿ ಆಯ್ತು, ಸ್ವಲ್ಪ ಸಮಾಧಾನ ಆಯ್ತು ದೇವಸ್ಥಾನಕ್ಕೆ ಬಂದು ಸೇರಿದ್ವಿ ಅನ್ನೋದೇ. ನಾನು ಅನ್ಕೊಂಡೆ ದೇವಸ್ಥಾನಕ್ಕೆ ದಾರಿನಿಲ್ಲ, ಹಿಂಗೆ ಮೈನಿಂಗ್ ಒಳಗೆ ಮುಚ್ಚಾಕ್ಬಿಟ್ರೇನೋ ಅಂತ ಅನ್ಕೊಂಡೆ ನಾನು, ನಿಜ ಹೇಳಕತ್ತೀನಿ. ಬಟ್ ಆದರೆ ಮುಚ್ಚಾಕಿಲ್ಲ, ಚೆನ್ನಾಗೈತೆ, ಹೋಗ್ಬೋದು ಬರ್ಬೋದು ನವಿಲು ಸ್ವಾಮಿ ದೇವಸ್ಥಾನಕ್ಕೆ. ಸೊ ಬರೋಕೆ ಹೋಗ್ಬಿಡ್ರಿ, ಯಾರು ಹೇಳಕೈತೆ ಬರೋಕೆ ಹೋಗ್ಬಿಡ್ರಿ ಅಷ್ಟೇ. ಈ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ರಿ. ಇಲ್ಲಿ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿ ಮಾಡ್ಯಾರ, ಮೆಟ್ಲು ಆಮೇಲೆ ಹಿಡ್ಕೊಂಡು ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಸೊ ಐತಿಹಾಸಿಕ ಸ್ಮಾರಕ ಅಲ್ಲ, ಇಷ್ಟಾದ್ರೂ ಮಾಡಲಿಲ್ಲ ಅಂದರೆ ಹೆಂಗೆ. ಈ ದೇವಸ್ಥಾನನೂ ಸರಿಸುಮಾರು ಕುಮಾರಸ್ವಾಮಿ ದೇವಸ್ಥಾನ ಸ್ಥಾಪಿತವಾಗಿರಬಹುದು ಅಂತ ನನ್ನ ಅನಿಸಿಕೆ. ಎಷ್ಟು ಪ್ರಕೃತಿಯ ಎಷ್ಟು ಸೊಬಗು, ಪ್ರಕೃತಿ ಎಷ್ಟು ಚೆಂದ ಐತೆ ಅಂದ್ರೆ ಇಲ್ಲಿ ತುಂಬ ಕಾಡಿನ ಮಧ್ಯೆ ಈ ದೇವಸ್ಥಾನ ಐತೆ. ಸುತ್ತ ಗಿಡಗಳಾವ, ಉಳ್ಸ್ಯಾರಿಲ್ಲ ಒಂದಿಷ್ಟು ಫಾರೆಸ್ಟ್ನ ಈ ದೇವಸ್ಥಾನ ಇರೋದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ. ಬಟ್ ಸರೌಂಡಿಂಗ್ ಮಾತ್ರ ದೇವಸ್ಥಾನ ಎಲ್ಲಿ ಮುಚ್ಚೋಗ್ಬಿಟ್ಟೈತೆ ಅನ್ನೋ ಥರನೇ ಅನ್ಸುತ್ತಾ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು, ಮನಸ್ಸಿಗೆ ನಿಜ ಸಮಾಧಾನ ಆಯಿತು. ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಯಾಕನೋ ಒಂಟಿನೇನೋ ಅನ್ನಿಸ್ತಾ ಇತ್ತು. ಬಟ್ ಫೈನಲಿ ಇಲ್ಲಿ ಬಂದಮೇಲೆ ಖುಷಿ ಆಗ್ತಾಯಿದೆ. ಈ ಕಾಡಲ್ಲಿ ಬಂದು ಗುಡಿ ಕಟ್ಟೋದೇ ಹೇಳಿದ್ರು ಅಲ್ಲ, ನಾವು ಇದನ್ನ ಹುಡ್ಕೊಂಬರೋದೆ. ಎಕ್ಸ್ಪೆಕ್ಟರ್ ಮಾಡಿದ್ದೆ ಇಲ್ಲಿಗೆ ಬರ್ತೀನಿ ನಾನು ಅಂತ, ನಿಜ ಹೇಳ ಇಲ್ಲ. ಸಂಡೂರಿನ ಮೈನಿಂಗ್ ಪ್ರದೇಶದಲ್ಲಿ ಇರ್ತಕ್ಕಂಥ ನವಿಲು ಸ್ವಾಮಿಯ ದೇವಸ್ಥಾನನ ಅತ್ಯಂತ ಪ್ರಯಾಸದಿಂದ ಬಂದು ತಲುಪಿದ್ವಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಲಗಡೆಗೆ ಒಂದು ಪುಷ್ಕರಣಿ ಇದೆ, ಬನ್ನಿ ಪುಷ್ಕರಣಿಯನ್ನು ನೋಡ್ಕೊಳ್ಳೋಣ. ನಮ್ಮ ಕಡೆ ಹೊಂಡ ಅಂತೀವಿ, ಇದನ್ನ ಪುಷ್ಕರಣಿನೂ ಅಂತಾರ. ಸೊ ಬೆಟ್ಟದ ಮೇಲಿಂದ ಬರ್ತಕ್ಕಂಥ ನೀರನ್ನು ಅಲ್ಲಿ ಸಂಗ್ರಹವಾಗಿ ಅಲ್ಲೊಂದು ನಂದಿಯ ಮುಖವನ್ನು ಮಾಡ್ಯಾರ. ಆ ನಂದಿಯ ಮುಖದಲ್ಲಿ ಒಂದು ನೀರು ಶೇಖರಣೆ ಈ ಪುಷ್ಕರಣಿಗೆ ಆಗುತ್ತಾ. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ನೀರಿನ ಜಲ್ಲಿ ಈ ನಂದಿಯ ಮುಖದಿಂದ ನೀರಿನ ಜಲಿ ಈ ಪುಷ್ಕರಣಿಗೆ ಬಂದು ಸೇರುತ್ತಂತ ಹೇಳ್ಬೋದು. ಮೇಲೆ ಒಂದು ಶಿವಲಿಂಗ ಇದೆ. ಸೊ ಗುಡಿ ಅರ್ಚಕರು ಕಿವಿಯಲ್ಲಿ ಇಟ್ಕೊಳಕ್ಕೆ ಹೂವು ಕೊಟ್ಟಾರ. ಸೊ ಅವ್ರ ಮಾತನ್ನು ಯಾಕೆ ನಿರಾಕರಣೆ ಮಾಡ್ಬೇಕಂತ ನನಗೂ ಅನ್ನಿಸ್ತು, ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದೀನಿ. ಸೊ ಗರುಡಗಂಬ ದೇವಸ್ಥಾನದ ಮುಂದಗಡೆ ಗರುಡಗಂಬ. ಇಲ್ಲಿನೂ ಅದೇ ಸಮಸ್ಯೆ, ಏನಪ್ಪ ಅಂದರೆ ದೇವಸ್ಥಾನದ ಒಳಗಡೆ ವಿಡಿಯೋ ಅನುಮತಿ ಇಲ್ಲ. ಹಾಗಾಗಿ ನಾವು ದೇವಸ್ಥಾನದ ಹೊರಗಡೆನೇ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈ ದೇವಸ್ಥಾನನ ಗುಡಿಯ ಅರ್ಚಕರು ಹೇಳುವ ಪ್ರಕಾರ ರಾಷ್ಟ್ರಕೂಟರು ನಿರ್ಮಾಣ ಮಾಡಿದ್ರು ಅಂತ ಹೇಳಿದರು. ಮೇ ಬಿ ಇರ್ಬೋದೇನೋ. ಆದರೆ ಈ ದೇವಸ್ಥಾನ ಕೂಡ 8ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ಮುಂದೆ 2 ಶಿಲಾಶಾಸನಗಳಿವೆ. ಹಾಗೂ ಈ ಗರುಡಗಂಬದ ಮುಂದೆ ಇರತಕ್ಕಂಥ ಒಂದು ಸಣ್ಣದೊಂದು ಗುಡಿ ಮಾಡ್ಯಾರ. ಆ ಗುಡಿ ಒಳಗೆ ಹನುಮಂತನ ಕ್ಲಿಯರ್ಲಿ ನಾವು ಹನುಮಂತ ನೋಡ್ಬೋದು.
ಆ ವಿಗ್ರಹ ಸಹ ಬಾಲಕನ ರೂಪದಲ್ಲೇ ಇದೆ. ಹಾಗೂ ದೇವಸ್ಥಾನದ ಮುಂದುಗಡೆ ದೊಡ್ಡ ಶಾಸನ ಇದೆ, ಹಾಗೂ ಅಲ್ಲೊಂದು ಸಣ್ಣದೊಂದು ಶಾಸನ ಇದೆ. 2 ಶಾಸನಗಳನ್ನು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಈ ದೇವಸ್ಥಾನ ದಟ್ಟ ಅರಣ್ಯದ ಒಳಗಡೆ ಇದೆ. ಅರಣ್ಯದ ಒಳಗಡೆ ಇದೆ ಅನ್ನೋದಕ್ಕಿಂತ ದಟ್ಟವಾದ ಮೈನಿಂಗ್ ಪ್ರದೇಶದ ಒಳಗಡೆ ಇದೆ. ಕಾಡಿರೋದಕ್ಕನ ಇಲ್ಲಿ ಬರೀ ಮೈನಿಂಗೇ ಇದೆ, ತುಂಬ್ಕೊಂಬಿಟ್ಟದ. ನಮ್ಗೆ ಬರೋದಕ್ಕೆ ಎಷ್ಟು ತ್ರಾಸಾಯಿತು, ಎಷ್ಟು ಕಷ್ಟ ಆಯ್ತು ಅಂದರೆ ತುಂಬ ತುಂಬ ದೂರದಿಂದ ಬರೋರಿಗೆ ನಾನು ನಿಜ ರೆಕಮೆಂಡ್ ಮಾಡಲ್ಲ ಇಲ್ಲಿಗೆ ಬರ್ರಿ ಅಂತ. ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಯಾವುದಪ್ಪ ಅಂದರೆ ಇದೇ ಆಗಿರುತ್ತೆ. ನನಗೆ ಇನ್ನೊಂದು ಪ್ಲೇಸ್ ಇದರಷ್ಟು ಕಷ್ಟಕರವಾಗಿರ್ತಕ್ಕಂಥ ದಾರಿಯಿಂದ ಬಂದಂಥ ದೇವಸ್ಥಾನ ಸಿಗುವ ತನಕ ಇದೇ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಅನ್ಕೊಂತೀನಿ. ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ವೀಡಿಯೋಕ್ಕೆ, ಸೊ ದೇವಸ್ಥಾನದ ಹೊರಗಡೆನೇ ಮಾಡ್ತಾಯಿದ್ವಿ. ನೋಡಿದರೆ ಗೊತ್ತಾಗುತ್ತೆ, ಸಾವಿರಾರು ವರ್ಷಗಳಿಂದ ಹಳೆಯದಾದಂಥ ದೇವಾಲಯ ಅಂತಲೇ ಈ ದೇವಸ್ಥಾನದ ಹೆಸರು. ನವಿಲು ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಸಂಡೂರಿನ ಮೈನಿಂಗ್ ಪ್ರದೇಶದಲ್ಲಿ ಬರುತ್ತೆ. ಸೊ ನಿಜ ಹೇಳ್ತೀನಿ, ಯಾರು ಈ ದೇವಸ್ಥಾನಕ್ಕೆ ಬರೋಕ್ಕೆ ಹೋಗ್ಬೇಡ್ರಿ, ನಿಜ ಬರಬೇಡ್ರಿ. ಅಡ್ವೆಂಚರ್ ಮಾಡಬೇಕು ಅನ್ನೋರು ಬರ್ರಿ, ಬೇಡ ಬಿಡಪ್ಪ ಯಾಕೆ ಬರ್ತಾರೆ. ನಾನು ಬಂದಿರೋದೇ ತುಂಬ ಕಷ್ಟಪಟ್ಟು ಬಂದೀನಿ. ಬಟ್ ನಿಮ್ಗೆ ಇಲ್ಲಿ ಲೋಕಲ್ ಓಕೆ, ಇಲ್ಲಿ ದಾರಿ ಸಿಗುತ್ತಾ ಬರ್ತೀರಾ. ಬಟ್ ಬೇರೆ ಕಡೆಯಿಂದ ಬರೋರಿಗೆ ಮ್ಯಾಪ್ ಕೂಡ ಇಲ್ಲ, ಮ್ಯಾಪ್ ವರ್ಕೇ ಆಗೋಲ್ಲ. ಒಂದು ಸರ್ಟನ್ ಪ್ಲೇಸ್ ಬರೋವರೆಗೂ ಮ್ಯಾಪ್ ವರ್ಕ್ ಆಗುತ್ತೆ, ಆಮೇಲೆ ಗೊತ್ತೇ ಆಗೋಲ್ಲ. ಬೋರ್ಡ್ ಕೂಡ ಇಲ್ಲ, ಕೆಲವೊಂದಲ್ಲಿ ಬೋರ್ಡ್ ಆದ, ಆ ಬೋರ್ಡು ಅನುಸರಿಸಿ ಹೋದರೆ ಈ ಮೈನಿಂಗ್ ಮಾಡ್ತಾರಲ್ಲ, ಈಗಿರೋ ದಾರಿ ಇನ್ನೊಂದು ವರ್ಷಕ್ಕಿರಲ್ಲ, ಅದು ದಾರಿ ಬೇರೆ ದಾರಿ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಇದೆ ಇಲ್ಲಿಗೆ ಬರೋಕ್ಕೆ ಹೋಗ್ಬಿಡ್ರಿ. ಇಲ್ಲೇ ನೋಡ್ಕೊಂಬಿಡಿ, ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ಪ್ಲೇಸ್ ಮಾತ್ರ. ಸುತ್ತ ಗುಡ್ಡ ಇದೆ, ಆಮೇಲೆ ಮೈನಿಂಗೂ ಇದೆ. ಹೇಳ್ತೀನಲ್ಲ, ಅನ್ಕಂಫರ್ಟಬಲ್ ತುಂಬ ಫೀಲ್ ಆಯ್ತು ಇಲ್ಲಿ ಬಂದ ಮೇಲೆ. ಸ್ವಲ್ಪ ಸಮಾಧಾನ ಆಯಿತು, ಓಕೆ, ಖುಷಿ ಆಗುತ್ತಾ. ಈ ದೇವಸ್ಥಾನದ ದ್ವಾರ ತುಂಬ ವಿಶೇಷವಾಗಿದೆ. ದೇವಸ್ಥಾನದ ದ್ವಾರ ವಿಶೇಷವಾಗಿದೆ ಅನ್ನೋದಕ್ಕೆ ಒಂದು ಕಾರಣ ಐತೆ, ಹೇಳ್ತೀನಿ ಬರ್ರಿ. ಈ ದೇವಸ್ಥಾನದ ಹೊಸ್ತಿಲು ಅಂತ ಏನು ಕರಿತೀವಿ, ತುಂಬ ದೊಡ್ಡದಾಗಿದೆ, ಸರ್ಫೇಸ್ ತುಂಬ ದೊಡ್ಡದಿದೆ. ಇದನ್ನು ದಾಟಲಿಕ್ಕೆ ಹೆಜ್ಜೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೊಂದು ಕಟ್ಟಿಂಗ್ ಮಾಡ್ಯಾರ ಕಲ್ಲಲ್ಲಿ, ಈಸಿ ಆಗಲಿ ಅಂತ. ಇಲ್ಲಿ ಇಟ್ಬಿಟ್ಟು ದಾಟ್ಕೊಂಡು ಹೋಗ್ಲಿ ಅಂತ. ಹಾಗೂ ಈ ದೇವಸ್ಥಾನದ ಎಡಗಡೆ ದ್ವಾರಪಾಲಕರಾರ ಎಲ್ಲ ದೇವಸ್ಥಾನದಲ್ಲಿದ್ದಂತೆಯೇ ಇಲ್ಲಿಯೂ ಸಹ ದ್ವಾರಪಾಲಕರು ಕಾಣ್ತಾರ. ಹಾಗೂ ಮೇಲ್ಗಡೆ ಒಂದು ಕಮಲದ ಕೆತ್ತನೆ ನನ್ನ ಮೇಲೂ ಇದೆ, ಮುಂದ್ಗಡೆನೂ ಇದೆ, ಎಲ್ಲ ಕಡೆನೂ ಕಮಲದ ಕೆತ್ತನೆ ಇದೆ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಹಿಂದೂ ದೇವಾಲಯಗಳು ಯಾವ ಥರ ಅದಾವ ಆ ಥರನೇ ಕಾಣುತ್ತಾ. ಸೊ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ. ಆಮೇಲೆ ಇಲ್ಲೊಂದು ವಿಶೇಷವಾಗಿ ಈ ರಚನೆ ಒಳಗೆ ಇದೇ ಥರದ ವಿಗ್ರಹ ಇದೆ, ಇದೇ ಥರ ಇದೆ, ಸೇಮ್ ಕಾರ್ತಿಕೇಯ ಇದ್ದಾನೆ. ಬುಡು ಕೆಳಗಡೆ ತನ್ನ ವಾಹನವಾದಂಥ ನವಿಲಿದೆ. ಸೊ ಇದೇ ರಚನೆ ಇದೆ ಒಳಗಡೆ, ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮ್ಗೆ. ಸೊ ಇದೇ ನೋಡ್ಕೊಂಬಿಡಿ ಒಂದ್ಸಾರಿ ಚೆನ್ನಾಗಿ. ಇದೇ ರಚನೆನ ಒಳಗಿದೆ. ಯಾಕಿದು ಹೊರಗಡೆ ಇದೆ ಅಂದರೆ ಏನೋ ದಾಳಿಕೋರರ ದಾಳಿಗೆ ತುತ್ತಾಗಿ ಒಳಗಿನ ಈ ಮೂಲ ವಿಗ್ರಹ ಹಾಳಾಗಿರ್ಬೋದು, ಇಲ್ಲಾಂದರೆ ಅದರ ರೆಪ್ಲಿಕಾ ಇರ್ಬೋದು, ಅದರ ಪ್ರತಿ ಮೊದಲು ಮಾಡಿಬಿಟ್ಟು ಒಳಗಡೆ ಮೂಲ ವಿಗ್ರಹನ ಕೂಡಿಸಿರ್ಬೋದು. ವಾಟ್ ಎವರ್ ಇಟ್ ಈಸ್, ಏನೇ ಆಗಿರ್ಬೋದು, ಬಟ್ ಇದೇ ಥರದ ವಿಗ್ರಹ ಒಳಗಡೆ ಇದೆ. ಸೊ ಇಷ್ಟೇ ಹೇಳಬೇಕಾಗಿತ್ತು. ಈ ದೇವಸ್ಥಾನಕ್ಕೆ ಬಂದು ಹೋಗೋದು ಇನ್ನೂ ಕಷ್ಟ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿ ಇನ್ನೂ ಸಂಡೂರಿನಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಪ್ಲೇಸ್ನ ತೋರಿಸ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.